ನಿಮ್ಮ ಅಪ್ಪ ಅಮ್ಮಂಗೆ ಹುಟ್ಟಿದ್ರೆ ಲೈಕ್ ಮಾಡಿ ಶೇರ್ ಹೆಂಗೆ ಮಾಡಲ್ಲ ಹೆಂಗೆ ಲೈಕ್ ಶೇರ್ ಮಾಡಿ ನಾನು ಬಿಡ್ತೀನಿ. ಈಗ ನೋಡಕ್ಕೆ ಹೋಗ್ತಾ ಇದ್ದೀವಿ, ಸೊ ಅದಕ್ಕೆ ಬಟ್ಟೆ ತಗೋತಾ ಇದ್ದೀವಿ. ಅದರೆಲ್ಲ ಟ್ರೈ ಮಾಡ್ತಾನೆ ಇರ್ತೀವಿ. ಇದು ಚಾಕು ಚಾಕೋಲ್ಲ ಒಳ್ಳೆ ನೋಡಿ ಒಳ್ಳೆ ಇದೆ ಅದು ರಕ್ತ ಬರಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿತಾ ವ್ಲಾಗ್. ಸೊ ಏನಪ್ಪ ಅಂತಂದರೆ ನಂದು ಇವತ್ತು ಸೆಮಿನಾರ್ ಇತ್ತು. ಸೊ ಸೆಮಿನಾರ್ ಮುಗಿಸ್ಕೊಂಡು ಮತ್ತು ಇವ್ರದ್ದು ಟೆಸ್ಟ್ ಇತ್ತು ನೋಡಿ ಗೈಸ್. ID ಕಾರ್ಡ್ಗೆ ಏನೂ ಇಲ್ಲವೇ ಇಲ್ಲ, ಅದನ್ನೆಲ್ಲ ಹಾಕೊಬಂದವರು. ಒಳಗಡೆ ಒಂದು ಡೈಲಾಗ್ ಬಂತು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಇರೋ ಗಂಟೆನ ಹೊಡೀರಿ. ಇದನ್ನೇ ಹಾಕ್ತೀನಿ. ನಾವು ಕೆಲ್ಸಕ್ಕೆ ಹೋಗ್ತಿದ್ದಲ್ಲ, ನೀನು ಸಂಬಳ ಬರ್ತೈತಲ್ಲ ಅದ್ರದ್ದು ಕೊಡು. ನಾನು ಬಂದಿರೋ ಕಟ್ ಮಾಡಕ್ಕೆ ನನ್ನ ಹಾಯ್, ನೀನೇನೋ ಸಾಧನೆ ಮಾಡ್ತಿದ್ಯಲ್ಲ, ನಿಂದೆ ಅಲ್ಲಿ ಪಾರ್ಟಿ ಇವತ್ತು ಬಂದಿದ್ಯಲ್ಲ. ನೋಡಿ ಗೈಸ್, ಧಾರವಾಡದಿಂದ ಬಂದಿದ್ದಾನೆ. ಎಲ್ಲರಿಗೂ ಟ್ರೈನಿಂಗ್ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ಮತ್ತೆ ಹುಡುಗರನ್ನೆಲ್ಲ ಪರಿಚಯ ಇವರೆಲ್ಲ ಹೇಳ್ತಾ ಇರೋದು, ವರ್ತನೆ ಮಾಡ್ತಾ ಇದ್ದಾನೆ ಎಲ್ಲರ ಜೊತೆ ಸಂಪರ್ಕ. ಇವರೆಲ್ಲ ಹೇಳ್ತಾ ಇರೋದು ಜಸ್ಟ್ ತಮಾಷೆ ಗೈಸ್, ಯಾವುದು ಸೀರಿಯಸ್ ಅಲ್ಲ. ಇವ್ರು ಚಾನಲ್ ಮಾಡ್ತಾ ಇರೋದು ತಮಾಷೆಗೇನೆ, ಕೂತ್ಗಳಲ್ಲಿ ನಿನ್ಗೆ ವೇಸ್ಟ್ ಯಾರು ಕೊಡ್ಬೇಡಿ, ಯಾರು ಮಾಡಬೇಡಿ ಅಂತ ಹೇಳ್ಬೇಡಿ. ನಾವೇ ಸಪೋರ್ಟ್ ಮಾಡ್ತಿಲ್ಲ, ನೀವೇ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಆದ್ರೆ ನಾವು ಹೇಳ್ತೀವಿ ಅಷ್ಟೇ. ಇವರೆಲ್ಲ ನಮ್ಮ ಗರ್ಲ್ಸ್ ಕಡೆಯಿಂದ ಬಾಡಿ ಗಾರ್ಡ್ಸ್ ಗೈಸ್. ಆಮೇಲೆ ಸಂದೀಪ್ ಒಬ್ಬ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಹೇಳಿ ಮಾಡೋ ಹೆಂಗ್ ಮಾಡಿದೆ ನೋಡೋಣ. ಆಂಟಿ ನೋಡಿ ಆಂಟಿ, ನೀವೇನೋ ಹೇಳಿದ್ರಂತೆ ನಿಮ್ಮ ಮಗ ಫುಲ್ ತಲೆ ಕೆಡ್ಸ್ಕೊಬಿಟ್ಟಿದ್ದಾನೆ. ಸೂರ್ಯಕಾಂತಿ ಬೀಜ ಅಲ್ಲ ಗುರು, ಸೈಕಾಗಿದ್ದನ್ನೇ ಹಾಕ್ತೀನಿ ನೋಡಿ. ಕೇಳಿದ್ರೆ ಗೊತ್ತಾಗುತ್ತೆ. ಅವಳು ಫಲೂದ ಮಾಡ್ಕೊಂಬರಕ್ ಹಾಕೊಂಬರ್ತಾ ಇದ್ಲ ಜೀವನ. ಅಲ್ಲ, ಬ್ಲ್ಯಾಕ್ ಸೀಡ್ಸ್ ಏನೋ ಅಂತಾರೆ. ಇದೇ ಕೂದಲಿಗೆ ಏನಿನ್ ಕಡಿ ಎಡಿಟ್ ಮಾಡ್ತೀನಿ ಬಿಡ. ಏನಾಗುತ್ತೆ ಇದರಿಂದ? ಅದೇ ತಂಪಾಗುತ್ತೆ, ಸುಮ್ಮನೆ ಇರು. ತಂಪಾಗುತ್ತೆ ಬಾಡಿ. ಸಬ್ಜಾ ಸೀಡ್ಸ್ ಹಾಕ್ಬಿಟ್ಟು ಪ್ರಯೋಗ ಮಾಡ್ತಿದ್ದಾರೆ ಗೈಸ್. ನೀರಲ್ಲಿ ಸ್ವಲ್ಪ ಹಾಕಿಟ್ಟು ಸ್ವಲ್ಪ ಸಕ್ಕರೆ ಹಾಕಿದ್ರೆ, ಸ್ವಲ್ಪ ನಿಂಬೆ ಉಪ್ಪು ಏನೋ ಹಾಕ್ಬಿಟ್ರೆ ಸಕ್ಕ ಟೇಸ್ಟ್ ಜ್ಯೂಸ್. ಸ್ಟ್ರಾಂಗ್ ಆದ್ರೂ ಅನ್ನ ಫುಲ್ಲು ಕುಡಿದ್ಬಿಟ್ಟು. ಯಾವುದು ಜ್ಯೂಸ್ ಹೆಂಗೆ ಮಾಡೋದಂದರೆ, ಫಸ್ಟ್ ನೀರಲ್ಲಿ ಹಾಕಿ 2 ಅವರ್ ಬಿಡಬೇಕು. ಅನ್ನ ಎಲ್ಲ ದಪ್ಪ ಆಗ್ತವೆ. ಆಮೇಲೆ ಒಳಗಡೆ ಸ್ವಲ್ಪ ಟೇಸ್ಟಿಗೆ ತಗೊಂಡು ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ 2 ಅವರ್ ಫ್ರಿಜ್ಜಲ್ಲಿ ಇಡಬೇಕು. ಆಮೇಲೆ ಜ್ಯೂಸ್ ರೆಡಿ ಆಗುತ್ತೆ. ಯಾವ ಜ್ಯೂಸ್? ಶೇಕ್, ಮಿಲ್ಕ್ ಶೇಕ್ ಮಾಡ್ರಿ. ಬೆಳಗ್ಗೆ 7 ಗಂಟೆಗೆ ಎದ್ದು ಅಂಗಡಿಗೆ ಹೋಗ್ಕೊಂಡಿರ್ತೀನಿ. ಅಲ್ಲಿಂದ ಮತ್ತೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ. ಅಲ್ಲೆಲ್ಲ ಕೆಲಸ ಮುಗಿಸೋದು 7 ಗಂಟೆ ಆಗುತ್ತೆ. ಮತ್ತೆ ಅದರಲ್ಲೇ ಮಾಡ್ಬೇಕ್ಲಿ, ಅದೇ ಟೈಮಲ್ಲಿ ಅದನ್ನೇ ಮಾಡೋದು. ಒಂದೇ ಸೀಟಲ್ಲಿ ಅಲ್ಲ, ನಿಮ್ ರೋಡ್ ಎಲ್ಲ ಖಾಲಿ ಐತೆ. ಅದು ಯಾವ್ದಾದ್ರು ಹುಡುಗಿನ ಕರ್ಕೊಂಡು ಹಿಂಗ್ ಮಾಡಿ ವಿಡಿಯೋಸ್ನ. ಕಾಲೇಜಿಂದ ಮನೆಗೆ ಹೋಗೋಗ ID ಕಾರ್ಡ್ ಹಾಕ್ತವ್ರೆ ನೋಡಿ. ಕನ್ಸು ಕನ್ಸು ಹಗಲ್ ಕನ್ಸು ಸರ್. ಅವ್ರ ಮಾವನ ಅವತ್ತೇನೋ ಅಂದ್ರು ನೋಡಿ. ಎಲ್ಲ ಉತ್ತರ ಕರ್ನಾಟಕ ಬಾಯ್ಸ್ ಗೈಸ್. ಇಲ್ಲ ಬಿಡು, ನಾನು ಹಿಂಗೆಲ್ಲ ಮಾತಾಡಿದ್ರೆ ಹೊಡೆದಾಕ್ಬಿಡ್ತೀನಿ. ಈ ತರ ಎಲ್ಲ ಮಾತಾಡ್ತಾರೆ ಅನ್ಬೇಕು. ದರ್ಶನ್ ಒಂದು ಮಾತಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬರ್ಬೇಕಾ? ನಿಮ್ಮ ಅಪ್ಪ ಅಮ್ಮಂಗೆ ಭಾಯ್ ಮಜಾ ಆಯಾ ಇದ್ರೆ ಲೈಕ್ ಮಾಡಿ, ಶೇರ್ ಹೆಂಗ್ ಮಾಡಲ್ಲ, ಹೆಂಗ್ ಲೈಕ್ ಶೇರ್ ಮಾಡಿ ನಾನು ನೋಡೇ ಬಿಡ್ತೀನಿ. ಈಗ ಅದೊಂದು ಇದಾಗ್ಬಿಟ್ಟೈತೆ ಗೊತ್ತಾ ನಿಮಗೆ? ನೀವು ದೇವ್ರ ಮೇಲೆ ಅಲ್ಲ, ಹೌದು, ನಂಬಿಕೆ ಇದ್ರೆ ಈ ವಿಡಿಯೋ ಶೇರ್ ಮಾಡಿ, ಈ ವಿಡಿಯೋ ಶೇರ್ ಮಾಡಿ. ಆ ಥರ ಎಲ್ಲ ಬರುತ್ತೆ. ಹೆಂಗ್ ಮಾತಾಡ್ತವ್ರೆ ನೋಡಿ ಗೈಸ್. ದಂಡಪೇಂಡ್ಗಳು. ಅವ್ನು ಇಡ್ಲಿ ಬಿಟ್ರೆ ಏನು ತಿನ್ನಲ್ಲ. ಸೊ ರೀಸೆಂಟಾಗಿ ನನ್ನ ಬರ್ಡೇ ಆಗಿತ್ತು. ಸೊ ಹಾಗಾಗಿ ನಾನು ಯಾರಿಗೂ ಪಾರ್ಟಿ ಕೊಡಿಸಿರಲಿಲ್ಲ, ಇಬ್ರಿಗೆ ಮಾತ್ರ ಕೊಡಿಸಿದ್ದೆ. ಅವತ್ತು ಅವರು ನನ್ನ ಎಕ್ಸಾಮ್ಸ್ ಸೆಮಿನಾರ್ ಟೈಮಿಗೆ ಬಂದಿದ್ರು ಅಂತ. ಸೊ ಅದಕ್ಕೆ ಇವಾಗ ಇವನು ಪಾರ್ಟಿ ಕೇಳ್ತಾ ಇರೋದು ಅಷ್ಟೇ ಗಾಯ್ಸ್. ಸೊ
ಸೊ ನಾನೇನಂದೆ, ನನಗೆ ಬರ್ಡೇಗೆ ಗಿಫ್ಟ್ ಕೊಡ್ರಿ ನಾನು ಅವಾಗ ಎಲ್ರಿಗೂ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದೆ. ಸೊ ಅದೇ ಕಾನ್ವರ್ಸೇಷನ್ ನಡೀತಾ ಇರೋದು ಅಲ್ವಾ ಅಣ್ಣ? ಕರೆಕ್ಟ್ ಅಲ್ವಾ? ಐಫೋನ್ ಇಲ್ಲಿ ಇವಾಗ ಕೊಡಿಸಿಲ್ಲ. ಸೊ ನಮ್ಮ ಟೀಮಲ್ಲೂ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋರಿದ್ದಾರೆ. ಬಟ್ ಅವ್ರು ಯಾರ್ಯಾರ ನೇಮೆಲ್ಲ ಏನು ಬೇಕಾಗಿಲ್ಲ. ಬಟ್ ಅದೇನೋ ಮ್ಯಾಗ್ಝಿನ್ಸ್ ತೊಗೋಬೇಕಾಗಿತ್ತು. ಸೊ ಹಾಗೆ ಹೋಗ್ತಾ ಮ್ಯಾಗ್ಝಿನ್ಸು ತೊಗೊಂಡ್ವಿ. ಮಂತ್ಲಿದು ಒಂದು ಮ್ಯಾಗ್ಝಿನ್ಸ್ ಇತ್ತು. ಸೊ ಅದಕ್ಕೆ ಇಲ್ಲಿ ವಿಸಿಟ್ ಮಾಡಿದ್ವಿ ಅಷ್ಟೇ ಗೈಸ್. ಸೊ ನಾನೇನು ತೊಗೊಂಡಿಲ್ಲ, ಬಟ್ ಬೇರೆಯವ್ರು ತೊಗೊಂಡಿರೋರು ಮಾತ್ರ ಉದ್ಧಾರ ಆಗ್ತಾರೆ. ವಿಸಿಟ್ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸೊ ಹಂಗೆ ಡಿಮಾರ್ಟ್ಗೆ ಹೋಗಿದ್ವಿ. ಅದು ನಮ್ಮ ಅಡ್ಡ ಗೈಸ್. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಜಸ್ಟ್ ಏನು ಡಿಮಾರ್ಟ್ಗೆ ಬಂದ್ವಿ. ಶರ್ಟ್ ಎಲ್ಲ ನೋಡ್ತಾ ಅವ್ರೆ. ಶ್ರೇಯಸ್ ಮಾಡ್ತಿದ್ದ ನೋಡು ಇದ್ದಾಗ. ಅವನಿಗೆ ಅದೇ ಕೆಲಸ, ಸ್ಟೈಲ್ ಮಾಡು. ವಿಡಿಯೋದಲ್ಲಿ ಬರುತ್ತೆ ಕಣ್ಲ, ಬರ್ಲಿ ಬಿಡು ನೋಡ್ಕೊಳ್ಳಿ, ಇರೋ ಖುಷಿ ಪಡ್ಲಿ. ನೋಡು ಅವ್ನು ಇದ್ರೂ ಅವ್ನು ನೆನಪು ಮಾಡ್ಕೊಂತಿದ್ದೀವಲ್ಲ ಅಂತ ಅವನು ಖುಷಿ ಪಡ್ತಾನೆ. ಚೆನ್ನಾಗಿತ್ತು ನೋಡು, ಮನೇಲೆಲ್ಲ ವೇರ್ ಮಾಡೋಕ್ಕೂ ಚೆನ್ನಾಗಿತ್ತು. ತಂದು ಯಾರೋ ಇಲ್ಲಿಗೆ ಹಾಕೋರೆ ಹಂಗ ಅದಕ್ಕೆ ನೋಡಿಲ್ಲಿ ಎಷ್ಟೈತೆ. ಅಲ್ಲೇ ತಂದು ಯಾರೋ ಇಲ್ಲಿ ಎಸ್ತವ್ರೆ, ಯಾರೋ ತಗೊಂಡೋಗ್ಬೇಕು. ಅಲ್ಲಿ 99 ಅಲ್ಲಿರುತ್ತೆ, ಸರಿಯಾಗಿ ಹಾಕ್ತಾರೆ. ಅವಾಗ ಅವ್ರಿಗೆ ಡೌಟ್ 400 ಇದೆ. ಗಲೀಜಾಗುತ್ತೆ ಕಣ. ಹುಡುಗಿರ್ ಥರ ಇರುತ್ತೆ ಅದು. ಚೆನ್ನಾಗಿಲ್ಲ, ಅದನ್ನೇ ಹೇಳ್ತಿದ್ದೀನಿ ನಾನು, ಹುಡುಗಿರ್ ಥರ ಇರುತ್ತೆ ಅಂತ. ಇದು ತಗೋ, ಇವೆರಡು ತಗೊಳ್ಳ. ಇದು ತಗೊಳ್ಳೋ, ಇದು ಇಲ್ಲಾಂದ್ರೆ ಇದು ತಗೋ. ರೀಲ್ಸ್ ಅದು ಹೋಗೈತೆ ಬಿಡು. ರವಿ ಕರೆಕ್ಟ್, ಅವನ ಹೆಸರು ರವಿನೇ. ರವಿ ಬಾಲ್ ಗೊತ್ತಾಗುತ್ತೆ. ಏನು ಬಾಲ್ ನೋಡಿ ಹುಡುಗಿನ ನೋಡಕ್ ಹೋಗ್ತಾ ಇದೀವಿ. ಸೊ ಅದಕ್ಕೆ ಬಟ್ಟೆ ತಗೋತಾ ಇದೀವಿ. ಇರುತ್ತೆ 300 ಮೇಲೆ ಇರುತ್ತೆ. 700 ನಮ್ಮ ಫ್ರೀ ಶೋಕೀಸ್ ನಾವು ಮಾಡ್ತೀವಿ ನೋಡಿ. ನನಗೆ ಅದು ಸೂಟ್ ಆಗುತ್ತೆ. ಲಾಸ್ಟ್ ಟೈಮ್ ಯಾವುದೋ ತಗೊಂಡಿದ್ದೆ ಶೋಕಿ. ಇವಳು ಬಂದ್ಬಿಡ್ತಾಳೆ ಇವಾಗ. ಇಲ್ಲ ನನಗೆ ಸೂಟ್ ಆಗದೆ ನೋಡಿ ಗೈಸ್. ನಾವು ಇದರೆಲ್ಲ ಟ್ರೈ ಮಾಡ್ತಾನೆ ಇರ್ತೀವಿ ಬಂದಾಗ. ಇದು ನಮ್ಮ ಅಡ್ಡ ಗೈಸ್. ಯಾರ್ಯಾರಿಗೆ ಯಾವುದೋ ಸೂಟ್ ಆಗುತ್ತೆ ಅಲ್ಲಿ ಜಸ್ಟ್ ಟ್ರೈ ಮಾಡೋದು. ಇಲ್ಲ ಬಿಡು, ಈಗೇನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ವಾ? ಐಡಿ ಕಾರ್ಡ್ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್. I'll tell you. ಈ ಥರ ಐಡಿ ಕಾರ್ಡ್ ಹಾಕೊಳ್ಳೋರು ನಮ್ಮ ಫ್ರೆಂಡ್ಸಲ್ಲಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಬೇಡ ಕಣೋ, ಇದು ಬೇಡ. ಇವು ಚೆನ್ನಾಗವೆ, ಇವೆರಡು ಚೆನ್ನಾಗವೆ. ನಾನು ಹೇಳ್ತೀನಿ ಕೇಳು, ಈಗ ಚೆನ್ನಾಗೈತೆ. ಈ ಥರದ್ದು ಯಾಕಲ್ಲ ನೀನು ಸೆಲೆಕ್ಟ್ ಮಾಡ್ತೀಯಾ? ಇವೆಲ್ಲ ಏನು ಅನ್ಸಲ್ಲ. ಇದು ತಗೊಳ್ರಿ, ಟ್ರೈ ಅಲ್ಲ ನೋಡಿ. ತಲ್ದಿಮ್ ಇಷ್ಟು ಸಾಫ್ಟ್ ಇದೆ. ಬಟ್ ಫೋಲ್ಡ್ ಮಾಡಿದಾಗೆಲ್ಲ ಇವನು ಎಷ್ಟು ಮೆತ್ತಗಿರುತ್ತೆ. ನೋಡೋಣ ಎಷ್ಟು ಜವಾಬ್ದಾರಿ ತಗೋತೀರ ನೀವು ಮ್ಯಾರೇಜ್ ಆದಮೇಲೆ. ನೋಡಿ ಇಲ್ಲಿಬ್ರು ಹೇಳ್ತಾರೆ, ಇವ್ರನ್ನೆಲ್ಲ ಮದುವೆ ಆಗೋರು ತುಂಬ ಪುಣ್ಯ ಮಾಡಿದ್ದೀರ ನೋಡಿ. ನೋಡಿ ತಗೊಳ್ರಿ, ಒಂದು ಫ್ರೀ ತಗೊಳ್ರಿ. ನೋಡಿ ಗೈಸ್, ಇದನ್ನ ನೋಡಿದ್ರೆ ನಮ್ಗೆ ಸೇಮ್ ಕೊರೋನಾದು ಡಿಸೈನ್ ಏನೇನಿತ್ತು ಆ ಚಿತ್ರ ಹಾಕೋರಲ್ಲ. ವೈರಸ್ ಇಲ್ಲಿರೋ ಹಾಸಿಗೆಗಳು ಏನು ಸಕ್ಕತ್ತಾಗಿತ್ತಲ್ವ, ಅಲ್ಲೇ ಇತ್ತು ನೋಡೋದು. ಅಲ್ಲವೇ ನೋಡು, ಆ ಕಡೆ ಅನಿಸುತ್ತೆ. ನಮಗೆಲ್ಲ ಇವೆಲ್ಲ ಸೆಟ್ ಆಗಲ್ಲ. ನನಗೆ ಒಂಥರ ತಗೋ. ಎಷ್ಟಿವು? 100 ಅಂತ ಐತೆ. ಅದಕ್ಕೆ ಹೇಳ್ತಿರೋದು, ಮನೆಯಲ್ಲ ಹಾಕೋಬೋದು. ಒಂದು ಸ್ವಲ್ಪ ರೂಢಿ ಆಗಬೇಕು, ಕಾಲು ನೋವು ಬರ್ತವೆ ಅಷ್ಟೇ. ಸೊ ಹಾಗೆ ನನ್ನ ತಮ್ಮನ ಶೂಸ್ ನೋಡೋಣ ಅಂತ ಬಂದೆ. ಸೊ ಇಲ್ಲಿ ನನ್ನ ಜೊತೆಗಿರೋ ಅಣ್ಣ ಬಂದ್ಬಿಟ್ಟು ಅವ್ರು ನನ್ನ ಸೀನಿಯರು. ಸೊ ಅವರು ಹೊಟ್ಟೆ ಇದೆ ಅಂತ ಇದ್ರ. ಸೊ ಅದಕ್ಕೆ ಹೊಟ್ಟೆ ಕರ್ಸಿ ಅವಾಗ ಚೆನ್ನಾಗಿ ಕಲ್ತೀರಾ ಅಂತ ಹೇಳ್ತಾ ಇದ್ರು. ಅಯ್ಯೋ ಇಷ್ಟು ಚಿಕ್ಕದಾಯಿತು. ಇದಕ್ಕಿಂತ ಇದೆಷ್ಟು?
ನೋಡಿ ಚೆನ್ನಾಗಿದೆ ಪುಟ್ಟ ಪುಟ್ಟದ್ದು. ನಿಮ್ಮ ಅಕ್ಕ ಮಗಳಿದ್ದಾಳ? ತಂಗಿ ಮಗಳು ನೋಡಿ ಎಷ್ಟೇ ಅವಳು ಏಜು? ಒಂದು ಸಣ್ಣ ಹುಡುಗಿ 6 ತಿಂಗಳೇನಾಯ್ತು. ಹಾಂ ಬರುತ್ತೆ, ಅದು ಚಿಕ್ಕದಾಗಿ ಚೆನ್ನಾಗಿ ಕಾಣುತ್ತೆ. ಚಪ್ಪಲಿ ಕೊಟ್ಟರೆ ಏನಿಲ್ಲ ಅಣ್ಣ, ಇಲ್ಲವೇ ನೋಡಿ ವಿಕಿತ್ ಹೋದ ನನ್ನ ತಮ್ಮಗೆ. ಬಟ್ ಈ ಥರದ್ದು ಅವನ ಹತ್ರ ಲಾಸ್ಟ್ ಟೈಮ್ ತಗೊಂಡಿದ್ದೆ, ಈ ಥರದ್ದಿಲ್ಲ ಅಂದರೆ ಇಲ್ಲವೇ ನೋಡು ತಮ್ಮನಿಗೆ. ಫ್ಯೂಚರ್ ನಿನ್ನ ಮಗಳಿಗೆ ಅದೇ ಇವ್ಯಾರಿಗೆ ಕಲರ್ ನಿಮ್ಮ ತಂಗಿಗೆ ತಗೊಳ್ಳಿ, ಪಿಂಕ್ ಪಿಂಕ್. ಅವ್ರು ಚಪ್ಪಲಿ ಕೊಡ್ತಾರ ಅಂತ ಹೇಳ್ತಾವ್ರೆ ನೋಡಿ, ಯಾರು ರೇಗಿಸ್ತಾರ? ಅದು ಹುಡುಗರಿಗೆ ಅದು ಆಯ್ತು, ಇದು ಹುಡುಗಿರಿಗೆ ಕೊಡ್ಬೋದಲ್ಲ, ಇದು ಗರ್ಲ್ಸ್ಗೆ. ಅವ್ರ ನಿಮ್ಮ ತಂಗಿಗೆ ಅಂತ ನೋಡೋದು ಚಪ್ಪಲ್ ಕೊಡ್ತಾರ ಅಂತವ್ರ ಅಣ್ಣ. ಬೂಡ್ ನೋಡಿ ಕೈ ಏನು ಸೆಲೆಕ್ಟ್ ಮಾಡಿದ್ರ ಬಟ್ಟೆ? ಏ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗ್ತಾ ಇದೆ. ಹಾಂ ನೋಡಿ ಫುಲ್ ಮ್ಯಾಚಿಂಗು. ದೇವ್ರಿ ಗೊತ್ತಿಲ್ಲ. ತೇಜು ಬೇಕಾ? ಹೋಗಿ ತೇಜು ಹತ್ರ ಹೋಗಿ. ಬಾ. ಸೊ ಅವನು ಪಕ್ಕ ಜಾಸ್ತಿ ತೀಟೆನೇ ಇದ್ದಾನೆ, ಬಟ್ ಓಕೆ ಪಕ್ಕ ತೀಟೆ ಮಾಡ್ತಾನೆ. ಸೊ ಅಲ್ಲಿಂದ ಬಂದು ಇವನ್ನ ಪಿಕಪ್ ಮಾಡಿಕೊಂಡು ಮತ್ತೆ ನಾನು ಬಂದು ಸೊ ಮಲ್ಕೊಂಡಿದ್ವಿ. ರೆಸ್ಟ್ ಎಲ್ಲ ಮಾಡಿ ಆದಮೇಲೆ ಈವ್ನಿಂಗು ಎದ್ದು ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲ್ದು ನೀರೆಲ್ಲ ಹಾಕಿದ. ನಾನು ಕಸ ಗುಡಿಸ್ದೆ, ಇವನು ನೀರೆಲ್ಲ ಹಾಕ್ದ, ನನಗೆ ಹೆಲ್ಪ್ ಮಾಡ್ದ. ಸೊ ಇವಾಗ ದೀಪ ಎಲ್ಲ ಹಚ್ಚಿದ್ವಿ. ಸೊ ಅದು ಕ್ಲಿಪ್ಪಿಂಗ್ಸ್ ಇದೆ, ಇವನೇ ಪೂಜೆ ಮಾಡಿದ್ದು ಅಣ್ಣ. ಸೊ ಅದು ಕ್ಲಿಪ್ಪಿಂಗ್ಸ್ ಇದೆ, ಅದನ್ನ ಹಾಕ್ತೀನಿ. ಮತ್ತು ಸ್ವಲ್ಪ ಬಟ್ಟೆ ಎಲ್ಲ ಮಚ್ಚದಿದೆ. ಸೊ ಬೇಗ ಎಲ್ಲ ಬಂದಿದ್ವಲ್ಲ, ಸೊ ಹಾಗಾಗಿ ನೋಡಿ ಗೈಸ್, ಇಷ್ಟು ತೀಟೆ ಅಂತೂ ಇದ್ದಾನೆ, ಇಲ್ಲ ಅಂತಲ್ಲ, ಬಟ್ ಹೇಳಿದ್ದೆಲ್ಲ ಕೇಳ್ತಾನೆ. ಆ ಥರ ಎಲ್ಲ ಏನು ಇವನು ನಂತರ ಫ್ರೆಂಡ್ಸ್ ಇದ್ರೆ ಟ್ಯಾಗ್ ಮಾಡಿ ಗೈಸ್. ಸೊ ಮಿಕ್ಕಿದ ಗರ್ಲ್ಸ್ ಎಲ್ಲ ಇದ್ರು, ಬಂದಿರಲಿಲ್ಲ ಗೈಸ್. ಬಟ್ಟೆ ತೊಗೊಂಬತ್ತಾರ, ಡಿಸ್ ಬ್ಯಾಗ್ ತೊಗೊಂಬತ್ತಾರ, ಆಮೇಲೆ ಪಟಾಕಿ ತೊಗೊಂಬತ್ತಾರೆ. ದೀಪಾವಳಿಗೆ ಪಟಾಕಿ ತರೋದು ಇವಾಗ ಯಾರಾದ್ರು ತರ್ತಾರ? ಮತ್ತೆ ಆಮೇಲೆ ಬುಂಗಿ ತೊಗೊಂಬತ್ತು. ಇದು ತರಿಸ್ತೀನಿ, ಇದು ಅವನು ಏನೇನೋ ಹೇಳ್ತಾನೆ ಗೈಸ್. ಬುಗ್ರಿನಾ? ಸೊ ಮೊನ್ನೆ ಅವನಿಗೆ ಇದೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಅವನಿಗೆ ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಬುಗ್ರಿ ತಗೊಬಂದೆ. ಸೊ ಅದನ್ನು ಅವನಿಗೆ ಒಳಗಡೆ ಇರಬೇಕು ನೋಡಿ, ಮಂಚ ಕೆಳಗಡೆ. ಸೊ ಬುಗ್ರಿ ತಗೊಬಂದೆ, ಅದನ್ನು ಅವನು ತೋರಿಸ್ತಾವನೆ, ನಿಮಗೆ ತೋರ್ಸೋಣ ಅಂತ ಹೇಳಿ ಇದು ಮಾಡ್ತಾವನೆ. ಇಲ್ವಾ? ಎಲ್ಲೋಯ್ತೋ ಏನೋ, ಎಲ್ಲೋ ಮಿಕ್ಸ್ ಆಗ್ಬಿಟ್ಟು ಅದು ತಗೊಬಂದಿದ್ದು ಅವ್ನು ತೋರಿಸ್ಬೇಕಂತೆ ಗೈಸ್. ಅದಕ್ಕೆ ಮನೇಲೆಲ್ಲೋ ಸೈಡಲ್ಲಿ ಇತ್ತು, ಹುಡುಕಿ ತಗೊಬಂದ. ಇನ್ನೂ ಅವನಿಗಿನ್ನ ಬುಗ್ರಿ ಬಿಡೋಕ್ಕೆ ಬರಲ್ಲ, ಸ್ವಲ್ಪ ಹೇಳ್ಕೊಡ್ತಾ ಇರೋದಷ್ಟೇ. ಸೊ ದೊಡ್ಡನ ಆಮೇಲೆ ಗೋಲಿ ಎಲ್ಲ ಕಲೀಲಿ ಅಂತ ಅಷ್ಟೇ. ಸೊ ಇವಾಗೆಲ್ಲ ಗೇಮ್ಸು ಅದು ಇದೆಲ್ಲ ಆಡ್ತಾರೆ, ಬಟ್ ಆದರೆ ಈ ಥರದ್ದು ಕಲಿಬೇಕು. ಸೊ ಹಾಗಾಗಿ ನಾನು ಈ ಥರದ್ದೆಲ್ಲ ಅವನಿಗೆ ಹೇಳ್ಕೊಡೋಣ ಅಂತ ಅಷ್ಟೇ. ಇಲ್ಲಿ ಇದು ಚಾಕು ಅಲ್ಲ, ಮೊಳೆ. ಒಳ್ಳೆ ನೋಡಿ, ಒಳ್ಳೆ ಐತೆ. ಅದು ರಕ್ತ ಬರಲ್ಲ. ರಕ್ತ ಬರಲ್ವಾ? ಅದು ಬುದ್ದೋಗ್ತೈತೆ. ಇದು ಬುದ್ದೋಗ್ತೈತೆ. ಮುರಿದೋಗ್ತೈತಾ? ಮುರಿದೋಗಲ್ಲ, ಅದು ಹೊಸದದು. ಹೊಸದಾ? ಬ್ಲ್ಯಾಕ್. ಇದು ಪಿಂಕ್, ಅದು ಮುಚ್ಚಿನ್ಗೆ ಹಾಕ್ಬೇಕು ಅದಕ್ಕೆ. ಮುಚ್ಚಿನ್ಗೆ ಹಾಕಿದ್ರೆ ಅವಾಗ ಸರಿ ಹೋಗುತ್ತೆ. ಇವಾಗ ಸ್ವಲ್ಪ ಬಟ್ಟೆಗಳು ಎಷ್ಟೊಂದೈತೆ ವಾಶ್ ಮಾಡಿರೋದು, ಅದನ್ನೆಲ್ಲ
ಸೊ ನಿಮಗೂ ನನ್ನಂಥ ಫ್ರೆಂಡ್ಸ್ ಇದ್ದರೆ ಟ್ಯಾಗ್ ಮಾಡಿ ಗಾಯ್ಸ್. Bye, bye, guys. ಬಾಯ್.